Namaste. Subject Engineering Mathematics for first semester BE. Name of the book author Dr. K.S. Chandrasekhar sir. Module 2 Differential Calculus 2. Article number 2.2 Indeterminate Forms. Sub-article number 2.21 L'Hospital's rule. Assignment. Evaluate the following limits. Problem number 5. Limit extends to 0. Log 1 plus kx square divided by 1 minus cos x. So problem number 5. Let k equal to limit x tends to 0 log 1 plus kx square whole divided by 1 minus cos x. So illu k ide, illu k ತಗೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ನಾನು ಎ ಅಂತ ಕಾಲ್ ಮಾಡ್ಕೋತೀನಿ. ಓಕೆ, ಕ್ಯಾಪಿಟಲ್ ಎ ಅಂತ ಕಾಲ್ ಮಾಡ್ತೇನೆ. ಸೊ ದೆನ್ ಎ ಈಕ್ವಲ್ ಟು ಇಲ್ಲಿವಾಗ ಏನು ಮಾಡೋಣ, put x equal to 0. So put x equal to 0. 0 square is 0. 0 into anything is 0. So 1 plus 0 is 1. Log 1 is 0. Log 1 0 ಆಗುತ್ತೆ. Divided by, so cos 0 is 1. 1 minus 1 is 0. So 0 by 0 ಫಾರ್ಮ್ ಬಂತಲ್ಲ. ಅಪ್ಲೈಯಿಂಗ್ L'Hospital's ರೂಲ್ ಅಪ್ಲೈ ಮಾಡಬೇಕು. ಸೊ ಲಿಮಿಟ್ x tends to 0. So differentiation of log 1 plus k into x square is 1 divided by 1 plus k into x square. Differentiation of 1 plus k into x square is 1 ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0, k ಹಾಗೆ ಇರುತ್ತೆ. x ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x whole divided by, so differentiation of 1 minus cos x, differentiation 1 is 0. Differentiation of minus cos x, minus ಆಗಿ ಇಟ್ಕೊಂಡಿರೋಣ. Differentiation of cos x is minus sin x. Minus sin x into minus is plus ಇದು sin x. Now put x equal to 0. So 0 into this one is 0 ನೇ. Okay. Next ಅಲ್ಲಿ 0 ಬರುತ್ತೆ. Divided by, so 0 square is 0. 0 into k is 0. 1 plus 0 is 1. Divided by, sin 0 is 0. 0 divided by any value is 0. Divided by 0. 0 by 0 form bantalla. Take the differentiation of this one. ಅಂದರೆ ಲೈಕ್ ಅಪ್ಲೈಯಿಂಗ್ L'Hospital's ರೂಲ್ ಅಂತ. L'Hospital's ರೂಲ್ ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸೆಪ್ರೇಟ್ಲಿ ಅಂತ. ಓಕೆ, ಸೊ ಅಪ್ಲೈಯಿಂಗ್ L'Hospital's ರೂಲ್ ಅಪ್ಲೈ ಮಾಡಬೇಕು. ದೆನ್ ಕೆ ಈಕ್ವಲ್ ಟು ಲಿಮಿಟ್ x tends to 0. Here 2k, take it this side, 2k ಅಂತ ಹೊರಗಡೆ ತೊಗೊಂಬಿಡಿ. ದೆನ್ ಇಲ್ಲಿ ಏನಾಗುತ್ತೆ, x ಡಿವೈಡೆಡ್ ಬೈ 1 ಪ್ಲಸ್ k ಇಂಟು ಎಕ್ಸ್ ಸ್ಕ್ವೇರ್ ಅಂತ ಇದೆ ಅಲ್ವೋ. ಸೊ ಇಲ್ಲಿ ಏನಾಗುತ್ತಿದ್ದು, x ಡಿವೈಡೆಡ್ ಬೈ 1 ಪ್ಲಸ್ k ಇಂಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ಇದೆ. ನಾನು ಇನ್ನೂ L'Hospital's ರೂಲ್ ಅಪ್ಲೈ ಮಾಡಿಲ್ಲ, ಆಯಿತಾ. ಸೊ ಅರೇಂಜ್ ಮಾಡ್ಕೊತಾ ಇದ್ದೇನೆ. ಈಕ್ವಲ್ ಟು 2k ಇಂಟು ಲಿಮಿಟ್ x tends to 0. ಸೊ x divided by 1 plus k into x square whole divided by sin x. ಸೊ ನಾವು ಅಪ್ಲೈ L'Hospital's ರೂಲ್ನ ಅಪ್ಲೈ ಮಾಡೋಣ ಈಗ. ಈಕ್ವಲ್ ಟು 2k. ಸೊ ಲಿಮಿಟ್ x tends to 0. ಸೊ ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್. ಸೊ ಇದು ಕೋಶಂಟ್ ರೂಲ್ ಅಂದರೆ
ಯು ಬೈ ವಿ ಫಾರ್ಮಲ್ಲಿದೆ, ಗೊತ್ತಾಯ್ತಲ್ಲ. ಕೋಶಂಟ್ ರೂಲ್ ಅಪ್ಲೈ ಮಾಡಬೇಕು. ಸೊ 1 ಡಿನಾಮಿನೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಇಸ್ 2kx whole divided by denominator whole square whole divided by differentiation of sin x is cos x. L Hospital's rule ಅಂತ ಹೇಳಿದ್ರೆ ಟೇಕ್ ದಿ ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸಪ್ರೇಟ್ಲಿ ಅಥವಾ ಅಪ್ಲೈ, ಗೊತ್ತಾಯ್ತಲ್ಲ. ಅಪ್ಲೈ ದಿ ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸಪ್ರೇಟ್ಲಿ ಅಂತಲೂ ಹಾಕ್ಬೋದು. ಓಕೆ, ಸೊ ಈಕ್ವಲ್ ಟು ಇವಾಗ ಏನು ಮಾಡೋಣ ಅಂದರೆ 2k ಹಾಗೆ ಇರಲಿ. ಸೊ ಪುಟ್ x equal to 0. So 0 square is 0. 0 into k is 0. 1 plus 0 is 1. 1 into 1 is 1. Minus 0. 0 into anything is 0. Divided by 0 into anything is 0. 0 plus 1 is 1. 1 whole square is 1. Whole divided by cos 0 is 1. So equal to 2k. 1 minus 0 is 1. 1 by 1 is 1 divided by 1. So equal to 2k. So thus a equal to 2k. ಗೊತ್ತಾಯ್ತಲ್ಲ. So see the answer. Fifth problem, 2k is the answer. Okay. ಸೊ ಇಲ್ಲಿ ಆ್ಯಕ್ಚುಲಿ ಏನು ಮಾಡಬೇಕು, ಇಷ್ಟು ಸಲ ನಾವು ಕೆ ಅಂತ ತೊಗೋತಾ ಇದ್ವಿ, ಬಟ್ ಇಲ್ಲಿ ಆಲ್ರೆಡಿ ಕ್ವಶನ್ಸಲ್ಲೇ ಕೆ ಇದೆ. ಮತ್ತು ಇಲ್ಲಿ ನಾವು ಕೆ ಅಂತ ಅಸಂಪ್ಷನ್ ಮಾಡಿದರೆ ರಾಂಗ್ ಆನ್ಸರ್ ಆಗುತ್ತೆ ಅದು. ಓಕೆ, ಹಾಗಾಗಿ ಬೇರೆ ಲೆಟರ್ ಯೂಸ್ ಮಾಡಿದರೆ ಬೆಟರು. ಇಲ್ಲ ಎಲ್ ಅಂತನಾದರೂ ಯೂಸ್ ಮಾಡ್ಬೋದು, ಎಮ್ ಅಂತನಾದರೂ ಯೂಸ್ ಮಾಡ್ಬೋದು. ಓಕೆ, ನಾನೀಗ ಕ್ಯಾಪಿಟಲ್ ಎ ತೊಗೊಂಡಿದ್ದೀನಿ ಅಷ್ಟೆ. ಓಕೆ, ಸೊ ಇಲ್ಲಿ ಎಕ್ಸಿಗೆ ಪುಟ್ 0 ಮಾಡಿದರೆ 0/0 ಫಾರ್ಮ್ ಬರುತ್ತೆ. ನೆಕ್ಸ್ಟ್ ಆಫ್ಟರ್ ದಟ್ ಏನು ಮಾಡಬೇಕು, ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತ ಹೇಳಿದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರಿಗೆ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈ ಆನ್ಸರ್. ಮತ್ತೆ 0/0 ಫಾರ್ಮ್ ಬಂತು. ಪುಟ್ x equal to 0 ಅಂದರೆ 0/0 ಫಾರ್ಮ್ ಬರುತ್ತೆ. ಮತ್ತು ಇಲ್ಲಿ ರೀಅರೇಂಜ್ ಮಾಡಿರೋದು. ಸೊ ಈಗ ಏನು ಮಾಡಬೇಕು, ಎಲ್ ಹಾಸ್ಪಿಟಲ್ಸ್ ರೂಲನ್ನು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಿಗೆ ಅಪ್ಲೈ ಮಾಡಬೇಕು. ನ್ಯೂಮರೇಟರು ಕೋಶಂಟ್ ರೂಲ್ ಅಪ್ಲೈ ಆಗುತ್ತೆ, ಇಲ್ಲಿ ಕೋಶಂಟ್ ರೂಲ್ ಇದು. ಆಮೇಲೆ ಸೈನ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಕಾಸ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಪುಟ್ x equal to 0 ಮಾಡಿದರೆ ಸೊ 1/1 ಅದು 1 ಆಗುತ್ತೆ. 2k into 1 ಅಂದರೆ 2k. ಸೊ ದಸ್ a equal to 2k is the answer. Okay, thank you so much.